ನನ್ನ ಸೇವಾ ದೀಕ್ಷಾ ಗುರುಗಳು ವಿಶ್ವ ವಕ್ಲಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರು ಪರಮಪೂಜ್ಯ ಭೈರವೈಕ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ನಮನಗಳನ್ನು ಅರ್ಪಿಸಿ, ಇವತ್ತು ನಮ್ಮೆಲ್ಲರ ಪ್ರೀತಿಯ ಎಲ್ಆರ್ ಶಿವರಾಮೇಗೌಡರ ಜೀವನದ ಹಾದಿಯನ್ನ, ಅವರ ಶ್ರಮ ಮತ್ತು ಸಾಧನೆಯ ಕುರಿತು ಬಹಳ ವಿಶೇಷವಾಗಿ ರಚನೆಯಾಗಿರುವಂತಹ ಶಿವಪಥ ಈ ಒಂದು ಅಭಿನಂದನಾ ಗ್ರಂಥದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ನಂಜಾವಧೂತ ಮಹಾಸ್ವಾಮಿಗಳಿಗೆ ಭಕ್ತಿಯ ನಮನಗಳನ್ನು ಅರ್ಪಿಸಿ, ಹಾಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿಯವರಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮವನ್ನ ಬಹಳ ಪ್ರೀತಿಯಿಂದ ಮತ್ತು ಹೆಮ್ಮೆಯಿಂದ ಉದ್ಘಾಟನೆ ಮಾಡಿಕೊಟ್ಟಂತ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕರ್ನಾಟಕ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಉಪಸ್ಥಿತಿಯನ್ನು ನಾನು ಪ್ರೀತಿಪೂರ್ವಕವಾಗಿ ಗೌರವಿಸ್ತೇನೆ. ಹಾಗೆ ಈ ನಾಡಿನ ಒಬ್ಬ ಶ್ರೇಷ್ಠ ಸಂಸದೀಯ ಪಟು, ವಿಧಾನ ಪರಿಷತ್ನ ಸಭಾಧ್ಯಕ್ಷರಾದಂಥ ಬಸವರಾಜ ಹೊರಟ್ಟಿರವರ ಉಪಸ್ಥಿತಿ, ಹಾಗೆ ರಾಜ್ಯದ ಮಂತ್ರಿಗಳು ಆದಂಥ ಶ್ರೀ ರಾಮಲಿಂಗಾರೆಡ್ಡಿಯವರ ಉಪಸ್ಥಿತಿಯನ್ನ, ಹಾಗೂ ಎಲ್ಲ ಆಹ್ವಾನಿತ ಗಣ್ಯರ ಉಪಸ್ಥಿತಿಯನ್ನ ಮತ್ತು ಎಲ್ಲಾ ಶಿವರಾಮೇಗೌಡರ ಬಳಗಕ್ಕೆ ಪ್ರೀತಿಪೂರ್ವಕವಾಗಿ ಶುಭವನ್ನ ಕೋರ್ತಾ, ಸಮಯ ಇಲ್ದಲೇ ಇರೋದ್ರಿಂದ ವಿಶೇಷವಾಗಿ ಎಲ್ಲಾರ ಶಿವರಾಮೇಗೌಡರಿಗೂ ಮತ್ತು ನಮಗೂ ಪೂರ್ವಾಶ್ರಮದಲ್ಲಿ ಬಹಳ ಒಂದು ರೀತಿಯ ಸಂಬಂಧ. ನಾವು ನಾಗಮಂಗಲ ಮಂಡ್ಯ ಭಾಗದಲ್ಲಿ ತಹಶೀಲ್ದಾರ್ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ, ಅಡಿಷನಲ್ DC ಆಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಹಳ ಒರಟಾಗಿ ವರ್ತಿಸಿದ್ರು ಕೂಡ, ಅಧಿಕಾರಿಗಳನ್ನ ಗದರಿಸ್ತಿದ್ರು ಕೂಡ ಅವರು ಅಷ್ಟೇ ಪ್ರೀತಿಯಿಂದ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ರೈತರ ಪರವಾಗಿ, ನೊಂದವರ ಪರವಾಗಿ, ಕಷ್ಟ ಅಂತ ಹೇಳ್ಕೊಂಡು ಬಂದವರ ಪರವಾಗಿ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ ಬಹಳ ತಿಳಿಯಾಗಿ ಅವರು ಸಲಹೆಗಳನ್ನ ಕೊಡ್ತಾ ಇದ್ರು. ಅವರ ಜೀವನ ಒಂದು ಅತ್ಯಂತ ಕುತೂಹಲಕರವಾದಂತ ಜೀವನ ನಾನು ವೈಯಕ್ತಿಕವಾಗಿ ಭಾವಿಸೋದಾದ್ರೆ, ಯಾಕೆಂದ್ರೆ ರಾಜಕಾರಣದಲ್ಲಿ ಈ ಶಿವಪಥದಲ್ಲಿ ಒಂದು ಕಡೆ ಬರೆದಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು 29ರ ಹರೆಯದಲ್ಲೇ ಬಹಳ ಕಷ್ಟಪಟ್ಟು ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. ಹಾಗೆ ಶಿವರಾಮೇಗೌಡರು ಕೂಡ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅವರ ಜೊತೆ ಶಾಸಕರಾಗಿ ನಾಗಮಂಗಲದಿಂದ ಪ್ರವೇಶ ಮಾಡ್ತಾರೆ ಅಂತ ಹೇಳಿ ಬರೆದಿದ್ದಾರೆ. ಇಲ್ಲಿ 2 ಉದಾಹರಣೆಗಳು ಗಮನಿಸಬಹುದು. ಇವತ್ತಿನ ರಾಜಕಾರಣ ಸುಖದ ಸುಪ್ಪತ್ತಿಗೆ ಅಲ್ಲ, ಬಹಳ ಕಷ್ಟಪಡಬೇಕು, ಹೋರಾಟ ಮಾಡಬೇಕು ಮತ್ತು ಧೈರ್ಯವನ್ನು ಕೂಡ ಇಟ್ಕೋಬೇಕು ಅಂತ. ನಿಜವಾಗಲೂ ಈ ನಾಡಿನಲ್ಲಿ ಧೈರ್ಯವಂತ ಗುಣ ನಡವಳಿಗಳಿಂದ ಮುಖ್ಯಮಂತ್ರಿಯಾಗಿ ಬಂದಂತವರು ಅಂದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಈ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿ ಪೂಜ್ಯ ನಂದಾವಧೂತ ಸ್ವಾಮೀಜಿಯವರು ಹೇಳಿದಾಗೆ ಅಧಿಕಾರ ತೆಗೆದುಕೊಂಡ 1 ತಿಂಗಳಲ್ಲೇ ಅದ್ಭುತವಾದ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಭಕ್ತರೆಲ್ಲ ಬಂದು ನಮ್ಮ ಕಡೆ ಡಿಸ್ಕಷನ್ ಮಾಡ್ತಾರೆ, ನೋಡಿ ಸ್ವಾಮಿ, ಅವರು ಮುಖ್ಯಮಂತ್ರಿಗಳು ಆಗ್ಬೇಕಾದ್ರೆ ಎಷ್ಟು ಜನ ಅಸೂಯೆ ಪಟ್ರು, ಎಷ್ಟು ಜನ ಆಗಬಾರದು ಅಂತ ಅವ್ರಿಗೆ ತಡಿಲಿಕ್ಕೆ ಪ್ರಯತ್ನ ಪಟ್ರು. ಅವರು 39-40 ವರ್ಷಗಳ ಕಾಲ ಅವಿರುದ್ಧವಾಗಿ ಕ್ಷೇತ್ರವನ್ನ, ರಾಜ್ಯವನ್ನ, ಪಕ್ಷವನ್ನ ಸಂಘಟಿಸಿ ಅಧಿಕಾರಕ್ಕೆ ತಂದ್ರೂ ಕೂಡ ಅವರಿಗೆ ಅವಕಾಶ ಕೊಡದೆ ಬಹಳಷ್ಟು ನೋವು ಕೊಡ್ತಾ ಇದ್ದಾರೆ ಅಂತ ನಾವು ಅವಾಗೆಲ್ಲ ಮಾತಾಡ್ತಿದ್ವಿ. ಯಾರು ಶ್ರಮ, ಧೈರ್ಯ ಮತ್ತು ನಿಷ್ಠೆಯಿಂದ ಇರ್ತಾರೋ ಅವ್ರಿಗೆ ಭಗವಂತ ಕೈ ಬಿಡೋದಿಲ್ಲ, ಅವರು ಒಂದಲ್ಲ ಒಂದ್ ದಿವಸ ಮುಖ್ಯಮಂತ್ರಿಗಳಾಗ್ತಾರೆ ಅಂತ. ಅವರು ಮುಖ್ಯಮಂತ್ರಿಗಳಾಗಿದ್ದು ಇಡೀ ನಾಡಿನ ಜನತೆಗೆ, ವೈಯಕ್ತಿಕವಾಗಿ ನಮ್ಮ ಗುರುಗಳಿಗೆ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮಿಗಳಿಗೆ ಅತ್ಯಂತ ತೃಪ್ತಿ ಆಗಿದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ. ನಾನು ಸನ್ಯಾಸ ದೀಕ್ಷೆ ತಗೊಂಡ ಕೆಲವು ದಿನಗಳಲ್ಲಿ ಹೇಳ್ತಾ ಇದ್ರು, ಡಿ.ಕೆ. ಶಿವಕುಮಾರ್ ಅವರು CM ಆಗ್ಬೇಕು ಅಂತ. ನಾನು ಪ್ರಶ್ನೆ ಮಾಡ್ತಿದ್ದೆ, ನಿಮ್ಗೆ ಯಾಕೆ ಸ್ವಾಮಿ ಅವ್ರ ಮೇಲೆ ಅಭಿಮಾನ ಅಂತ. ಇಲ್ಲ, ಹುಡುಗ ಕಷ್ಟಪಟ್ಟಿದ್ದಾನೆ, ಪಕ್ಷಕ್ಕೋಸ್ಕರ ದುಡಿದಿದ್ದಾನೆ, ಬೇಕಾದ ಅವಮಾನಗಳನ್ನ ಸಹಿಸಿದ್ದಾನೆ, ಬೇಕಾದ ಕಷ್ಟಗಳನ್ನ ಸಹಿಸಿದ್ದಾನೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಅದೇ ರೀತಿ ಶಿವರಾಮೇಗೌಡರು ಕೂಡ ಅಷ್ಟೇನೆ, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವರಿಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರೆಲೆಯ ವಂಗೆ ಮರ ಹಾಗೆ ಬಾಳಿತು ಈ ಶಿವರಾಮೇಗೌಡರು ಬದುಕು. ತನ್ನ ಬಳಿ ಯಾರಾದ್ರೂ ಕಷ್ಟ ಹೇಳ್ಕೊಂಬಂದ್ರೆ ನಂಬಿಕೊಂಡ್ರೆ ಅವ್ರನ್ನ ಕೈ ಬಿಡ್ತಿರ್ಲಿಲ್ಲ. ತನಗೆ ಅನೇಕ ಕಷ್ಟಗಳಿದ್ರು ಕೂಡ ಅವ್ರನ್ನ ಜೊತೆಲಿ ಹೇಳ್ಕೊಂಡು ಹೋಗ್ತಿದ್ರು, ಬಾ ನಾನಿದ್ದೀನಿ, ಬನ್ನಿ ನಾವಿದೀವಿ ಅಂತೇಳಿ. ಅಂತ ಶಿವರಾಮೇಗೌಡರ ಬದುಕನ್ನ ಕುರಿತು ಇವತ್ತು ಶಿವಪಥ ಅಭಿನಂದನಾ ಗ್ರಂಥ ಬಿಡುಗಡೆ ಆಗ್ತಾರಂಥದ್ದು ಒಂದು ಸಂತೋಷದ ವಿಷಯ. ಅವರ ರಾಜಕೀಯದಲ್ಲಿ ಎಷ್ಟೇ ಏಳುಬೀಳುಗಳಿದ್ರು, ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ, ಅವಮಾನ ಮತ್ತು ಬಹುಮಾನಗಳಿದ್ರು ಕೂಡ ಅವರು ಅದ್ಯಾವುದನ್ನು ಲೆಕ್ಕಿಸದೆ ಸ್ಥಿತಪ್ರಜ್ಞನಾಗಿ ಈ 70 ವರ್ಷದ ಒಂದು ಸಂಭ್ರಮದಲ್ಲಿ ಅವರ ಒಂದು ಶಿವಪಥ ಗ್ರಂಥ ಬಿಡುಗಡೆಯಾಗಿ ಮುಂದಿನ ರಾಜಕೀಯ ನಾಯಕರಿಗೆ ಒಂದು ವಿಶೇಷವಾದಂತ ತಳಪಾಯವನ್ನ ಮತ್ತು ಮಾರ್ಗದರ್ಶನವನ್ನ ಮಾಡಬಲ್ಲದು ಅನ್ನೋದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಶಿವರಾಮೇಗೌಡರ ಬಗ್ಗೆ ಅನೇಕ ಟೀಕೆಗಳಿದಾವೆ. ನಾವೇ ಪೂರ್ವಾಶ್ರಮದಲ್ಲಿ ಅವ್ರನ್ನ ಟೀಕೆ ಮಾಡಿದೀವಿ, ಬಹಳ ಒರಟದಿಂದ ಬಿಹೇವ್ ಮಾಡ್ತಾರೆ ಅಂತ. ಆದರೆ ಬಹಳ ಸೂಕ್ಷ್ಮವಾಗಿ ಒಳಹೊಕ್ಕು ಅವರ ಜೀವನವನ್ನು ನೋಡಿದ್ರೆ
ಅತ್ಯಂತ ಹೃದಯವಂತ ಮನುಷ್ಯ ಶಿವರಾಮೇಗೌಡರು. ಹಾಗಾಗಿ ಶಿವರಾಮೇಗೌಡರ ಶಿವಪಥ ಇನ್ನೂ ಮುಂದುವರಿಲಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಾಲದಲ್ಲಿ ಬಹಳ ತೊಂದರೆಯಲ್ಲಿದ್ದಂತ ಸಂದರ್ಭದಲ್ಲಿ ಅವರ ಬಗ್ಗೆ ಕಣ್ಣೀರಾಗ್ತವ್ರು ಶಿವರಾಮೇಗೌಡರು. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಅವರ ಶಿವಪಥ ಕೃತಿಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಬರ್ತಾರೆ ಅಂದ್ರೆ ನಿಜವಾಗ್ಲೂ ಕೂಡ ಕಷ್ಟದಲ್ಲಿ ಯಾರು ಜೊತೆಲಿರ್ತಾರೆ, ಮಾನಸಿಕವಾಗಿ ಜೊತೆಲಿರ್ತಾರೆ, ಅವರ ಬೆಂಬಲಕ್ಕೆ ಬರಬೇಕು ಅನ್ನೋದು ಇವತ್ತು ಈ ಕಾರ್ಯಕ್ರಮ ಮೂಲಕ ಸಾಬೀತಾಗಿದೆ ಅಂತ ಹೇಳ್ತಾ, ಎಲ್ಲಾ ಶಿವರಾಮೇಗೌಡರ ಅಭಿಮಾನಿ ಬಳಗ ಎಲ್ಲರೂ ಕೂಡ ಒಂದೊಂದು ಆಲೋಚನೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ನಿಜವಾಗಿಯೂ ಕೂಡ ಎಲ್ಲಾ ಶಿವರಾಮೇಗೌಡರು ಯಾರು ಧೈರ್ಯದಿಂದ ಜೊತೆಲಿ ಬರ್ತಾರೆ, ಯಾರು ಕಷ್ಟದಿಂದ ಜೊತೆಲಿ ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಸಹಾಯ ಮಾಡಬಲ್ಲ ಒಬ್ಬ ರಾಜಕೀಯ ನಾಯಕರಾಗಿ ಇವತ್ತು 70 ವರ್ಷಗಳಲ್ಲಿ ಸುದೀರ್ಘ ಅನುಭವವನ್ನು ಇಟ್ಟುಕೊಂಡಿದ್ದಾರೆ. ಆ ಅನುಭವ ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯಕ್ಕೆ ಮಾರ್ಗದರ್ಶನವಾಗಲಿ, ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಜೊತೆಲಿ ಇಟ್ಕೊಂಡು ಇನ್ನಷ್ಟು ಅವಕಾಶಗಳನ್ನ ಕೊಡ್ಲಿ ಅಂತ ಹೇಳಿ ಅವರ ವೈಯಕ್ತಿಕವಾಗಿ ವಿನಂತಿಯನ್ನು ಮಾಡಿಕೊಂಡು ಶುಭ ಕೋರಿ ನಮ್ಮ ಮಾತುಗಳ ವಿರಾಮವನ್ನು ಹೇಳ್ತೀವಿ. ಜೈ ಶ್ರೀ ಗುರುದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.